ಸರ್ ಈಗ ಆ್ಯಕ್ಚುಲಿ ವಿದೇಶ ಪ್ರವಾಸದ ಬಗ್ಗೆ ಚರ್ಚೆ ತಾವು ಕೂಡ ಹೋಗ್ತಾರಂತ ಸರ್ ಏನು ತಾವು ಹೋಗ್ತಿರೋ ಅಥವಾ ಏನು? ಇಲ್ಲ, ನಾನು ಹೋಗ್ಬೇಕು ಅಂದ್ಕೊಂಡಿದ್ದೆ ನನ್ನ ದುಡ್ಡಲ್ಲಿ. ನೀವೆಲ್ಲ ಕೇಳೋದಕ್ಕೆ ನಾನು ಭಯ ಬಿದ್ದುಬಿಟ್ಟೀನಿ. ನಮ್ಮ ದುಡ್ಡಿನಾಗೂ ಹೋಗ್ಬಾರ್ದೇನಪ್ಪ ಅಂಥೇಳಿ. ಅದಕ್ಕೆ ಈಗ ನಮ್ಮ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಇರೋದರಿಂದ ನಾನು ಈ ತಿಂಗಳ ಹೋಗೋ ತೀರ್ಮಾನ ನಾನು ಮಾಡಿಲ್ಲ. ಸೊ ನಮ್ಮ ಕೊಲೀಗ್ಸ್ ಎಲ್ಲ, ನಮ್ಮ ಹಿರಿಯರು, ನಮ್ಮ ಬಸವರಾಜ್ ಶಿವಣ್ಣವರು, ನಮ್ಮ ಶ್ರೀನಿವಾಸ್ ಅವರು, ನಮ್ಮ ಚಿಮ್ಮನಕಟ್ಟೆ ರಾಜು ಅವರು, JT ಪಾಟೀಲ್ರು, ಯಶವಂತ ಗೌಡರು ಎಲ್ಲ ಮಾತಾಡಿದ್ವಿ. ಹೋಗಿ ಬರೋಣ ಒಂದು 10 days ಅಂಥೇಳಿ. ಅದ ಫಿಕ್ಸ್ ಆಗಿದ್ದಿಲ್ಲ. ಅದು 3 ವಾರ ಆಯ್ತು ಎಲ್ಲಿಗೆ ಹೋಗ್ಬೇಕಂತ. ಫಸ್ಟು ಇದಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ವಿ, ಎಲ್ಲಿ ಸೌತ್ ಆಫ್ರಿಕಾ ಕೀನ್ಯಾ ಹೋಗೋಣಂತ ಪ್ಲ್ಯಾನ್ ಮಾಡಿದ್ವಿ. ಆ ಕೀನ್ಯಾಕ್ಕೆ ಅದೇನೋ ಎಲ್ಲೋ ಫ್ಲೂ ಅಡ್ವಾನ್ಸ್ ವ್ಯಾಕ್ಸಿನೇಷನ್ ತಗೋಬೇಕಂದ್ರು ಒಂದಿಷ್ಟು ಜನ ಆ್ಯಕ್ಷನ್ರು, ಒಂದಿಷ್ಟು ಜನ ಬಿಟ್ಬಿಟ್ರು. ಆಮೇಲೆ ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್ ಅಂತಂದ್ರೆ ನಾನು ಹೋಗಿದ್ದೆ ಆಲ್ರೆಡಿ 16-17 ಹೋಗಿದ್ದೆ. ಸೊ ನಾವು ಹೋಗೋ ತೀರ್ಮಾನ ಮಾಡಲಿಲ್ಲ. ನಾನು ಹಿಂದಿನ ತಿಂಗಳೂ ಹೋಗಿದ್ದೆ, ನೀವು ಕೇಳಲಿಲ್ಲ ವಿದೇಶಕ್ಕೆ. ಯಾಕೆ ಅಲ್ಲ, ನೀವು ಹೇಳಿದ್ರೆ ಸ್ವಲ್ಪ ಪಬ್ಲಿಸಿಟಿ ಎಲ್ಲ ಸಿಗ್ತಿತ್ತು. ದುಬೈಗೆ ಹೋಗಿದ್ರು ಸರ್. ದುಬೈಗೆ ಹೋಗಿದ್ದೆ, ಅವಾಗ ನೀವು ಒಬ್ಬರು ಕೇಳಿಲ್ಲ. ಸ್ನೇಹಿತರ ಜೊತೆಗೆ ಹೋಗಿದ್ರು ಸರ್ ತಾವು? ಶಾಸಕರ ಜೊತೆ ಹೋಗಿದ್ರೆ ಅವಾಗ ಕೇಳ್ತಿದ್ದೆ ಸರ್. ಆಗಲಿ, ನಾನು ಹೋಗ್ತಾ ಇಲ್ಲ ಅನಿವಾರ್ಯ ಕಾರಣಗಳಿಂದ. ಕ್ಷೇತ್ರದಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಕೆಲಸ ಇದೆ, ಬಜೆಟ್ ಇರೋದ್ರಿಂದ ನಾನು ಹೋಗ್ತಾ ಇಲ್ಲ. ಹೋಗ್ತಿದ್ದಾರೆ ಅಂತ ಹೇಳಿದ್ನಲ್ಲ ನಾನು. ಸೆಷನ್ ನಡೆಯೋ ಟೈಮಿಗೆ ಚರ್ಚೆ ಮಾಡಿದ್ವಿ, ಒಂದು 15-20 ಜನ MLAಗಳು ಹೋಗಿ ಬರೋಣ ಅಂಥೇಳಿ. ಸೊ ಅದರಲ್ಲಿ ನಾನು ಇದ್ದೆ. ಸೊ ನಾನು ಹೇಳಿದ್ನಲ್ಲ, ಈ ಒಂದು ಸ್ವಲ್ಪ ಕೆಲಸದ ನಿಮಿತ್ತ ನಾನು ಹೋಗ್ತಾ ಇಲ್ಲ. ನೀವು 5 ದಿನ ತೋರಿಸ್ಬಿಟ್ಟಿದ್ದೀರಿ, ಈಗ ಅದಕ್ಕೆ ನೀವು ನಮಗೆ GSTಗೆ ಇದನ್ನು ಕಟ್ಬೇಕು ನಮಗೆ. ಶಾಸಕರು ವಿದೇಶಕ್ಕೆ ಪ್ರಯಾಣ ಮಾಡ್ತಾರೆ, ಸ್ಟಡಿ ಬಗ್ಗೆ ಏನಾದರೂ ನಿಮಗೆ ದುಬೈನಲ್ಲಿ ನಾನು ಒಂದು ಬಸ್ ಸ್ಟ್ಯಾಂಡ್ ನೋಡಿದ್ದೆ, AC ಸೋಲಾರ್ದು. ಇಲ್ಲಿ ತರೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ದೆ ನಾನು. ಆದರೆ ಇಲ್ಲಿ ನಮ್ಮದು ಅಲ್ಲಿ ಪಾಪ್ಯುಲೇಷನ್ ಕಡಿಮೆ ಐತೆ, ಸ್ವಲ್ಪ ಎಜುಕೇಟೆಡ್ಸ್ ಇರೋದ್ರಿಂದ ಅಲ್ಲಿ ಮೇಂಟೆನೆನ್ಸ್ ಆಗ್ತಾವೆ, ಇಲ್ಲಿ ಆಗಲ್ಲ ಅಂತಕ್ಕಂಥ ನಮ್ಮ ಇಂಜಿನಿಯರ್ಗಳು ಸ್ವಲ್ಪ ಚರ್ಚೆ ಮಾಡಿದ್ವಿ. ಸ್ವಲ್ಪ ಏನಾರು ಸ್ಟಡಿ, ಬೇರೆ ದೇಶಕ್ಕೆ ಹೋಗೋದು ಸುಮ್ಮನೆ ಇದಕ್ಕಲ್ಲ, ಸ್ಟಡಿ ಮಾಡ್ಕೊಂಬಂದು ಇಲ್ಲಿ ಏನಾರು ಬದಲಾವಣೆ ಮಾಡೋಣ ಅಂಥೇಳಿ ಆ ಉದ್ದೇಶಕ್ಕೆ ಹೋಗಿದ್ವಿ.